ಸ್ನೇಹಿತರೆ, ಇವಾಗ ಈ ಸೋಷಿಯಲ್ ಮೀಡಿಯಾ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಯಾವ ಟೈಮಲ್ಲಿ ಯಾರು ಯಾವ ಕಾರಣಕ್ಕೆ ಫೇಮಸ್ ಆಗ್ತಾರೆ, ವೈರಲ್ ಆಗ್ತಾರೆ ಅನ್ನೋದೇ ಗೊತ್ತಾಗಲ್ಲ. ಹೌದು, ಕೆಲವೊಂದ್ ಜನ ಸಿಲ್ಲಿ ಮ್ಯಾಟರ್ ಇಂದ ವೈರಲ್ ಆದ್ರೆ ಇನ್ನ ಕೆಲವೊಂದಷ್ಟು ಜನ ಹುಚ್ಚುಚ್ಚರಂಗ್ ಆಡ್ಕೊಂಡು ವೈರಲ್ ಆಗ್ತಾರೆ. ಇನ್ ಕೆಲವೊಬ್ರು 100 ಕೆಲಸ ಒಳ್ಳೇದ್ ಮಾಡಿದ್ರು ಯಾವ್ದೋ ಒಂದ್ ಕಾರಣ ಇಲ್ದಿರೋ ವಿಷಯಕ್ಕೆ ಕೆಟ್ಟವರಾಗ್ಬಿಡ್ತಾರೆ. ಮತ್ತೊಂದಷ್ಟು ಕ್ರಿಮಿಗಳು ಮಾಡಿರೋದೆಲ್ಲ ಫ್ರಾಡ್ ಕೆಲಸ ಆಗಿದ್ರು ಯಾವ್ದೋ ಒಂದ್ ಸಿಂಪತಿ ಮೇಲೆ ಸೀದಾ ಸಾದಾ ಒಳ್ಳೆಯವರಾಗ್ಬಿಡ್ತಾರೆ. ಈ ಸೋಷಿಯಲ್ ಮೀಡಿಯಾ ಒಂಥರ ಮಿಸ್ಟ್ರಿ ಬಾಕ್ಸ್ ತರ ಆಗ್ಬಿಟ್ಟಿದೆ. ಯಾವ ಟೈಮಲ್ಲಿ ಏನ್ ನಡೆಯುತ್ತೆ ಅಂತ ಹೇಳಕ್ಕಾಗಲ್ಲ. ಮೊನ್ನೆ ಅವ್ನ ಯಾರೋ ಗಂಡು ನನ್ ಮಗನೇ ಸ್ವಾಮಿ ಹಾಸನಲ್ಲಿ ಇದ್ದೀನಿ, ಅದೇನ್ ಕಿತ್ತಾಕತ್ತೀಯ ಬಂದಿ 1-2 ಅಂತ ನನ್ನ ಹತ್ರ ಬಂದ್ ಕಿತ್ಕೋ ಬೋಳಿ ಮಗನೇ ಸ್ವಾಮಿ. ಬಸ್ಲಾಪುರ. ಕೆಲವು ದಿನಗಳ ನಂತರ ಫ್ರೆಂಡ್ಸ್, ನನ್ನ ಹುಡುಗಿ ಚಿಕ್ಕಪ್ಪ ಸ್ವಾಮಿ ಬಂದು ಹುಡುಗಿ ಕರ್ಕ ಬಂದು ಎಲ್ಲ ಹೊಡೆದಿದ್ದಾನೆ ನೋಡಿ. ಬ್ಲಡ್ ಬೆಂಗಳೂರಲ್ಲಿ ಲೆಕ್ಕೇರಲ್ಲಿ ಇರ್ಲಾರ್ದವ್ರು ಇರ್ವೇ ಬಿಟ್ಕೊಂಡ್ರಂತೆ. ಒಂದು ವಾರದ ನಂತರ ನನ್ನ ಹುಡುಗಿ ಸಂಜನಾ ಅವ್ರ ಮನೆ ಒಂದ್ ಫ್ಯಾಮಿಲಿಗೆ ಒಂದ್ ಮಾತು, ಯಾವತ್ತಿರೋ ನಾನು ಇರ್ತೀನಿ, ಎಲ್ಲೇ ಪಾತಾಳದಲ್ಲಿ ಬಚ್ಚಿಕ್ಕರು ನಾನು ಬಿಡೋ ನನ್ನ ಮಗ ಅಲ್ಲ. ಒಂದಿನ ಅವಳ ಕರ್ಕೊಂಡು ಮದ್ವೆ ಆಗೇ ಐತೀನಿ, ಎಷ್ಟು ವರ್ಷ ಆಗೋಗ್ಲಿ ಬೇಕಾರೆ ನಾನು ಇರ್ತೀನಿ ಅವಳು ಸಂಜನಾ ಅಂತ ಹೇಳ್ಕೊಂಡು ಅವ್ನ ಪ್ರೇಮ ಪ್ರಣಯ ಪ್ರಸಂಗನ ರೀಲ್ಸ್ ಅಲ್ಲಿ ಹಾಕೊಂಡು ಜಜ್ಜಿ ಕುಟ್ಟಿ ಹರಿದು ಉರ್ದು ಊರ್ ಬಾಗ್ಲು ಮಾಡ್ಕೊಂಡು ವೈರಲ್ ಆದ ಅಂತವನು ನಮ್ ಜನ ಫಾಲೋ ಮಾಡಿ ಸಪೋರ್ಟ್ ಮಾಡಿದ್ರು. ಕೊನೆಯಲ್ಲಿ ಇವನು ಯಾರಿಗೋಸ್ಕರ ಇಷ್ಟೊಂದು ಸಾಯ್ತಿದ್ನೋ ಆ ಸಂಜನಾ ಬಂದ್ ವಿಡಿಯೋ ಮಾಡಿದ್ಲು. ಏನಂತ ಹೇಳಿದ್ಲು, ಇವತ್ತು ಅಲ್ಲೆಲ್ಲೋ ಕೊಡುಗೆಲ್ಲ ಕುತ್ಕೊಂಡು ಯಾರ್ಯಾರ್ಗೋ 2 ಬಾಟ್ಲ್ ಹಾಕಿಸ್ಕೊಂಡ್ ಬೈಯೋದಲ್ಲ, ಗಂಡ್ಸಾಗಿದ್ರೆ ಇಲ್ಲಿ ಬಂದ್ ಮಾತಾಡ್ಬೇಕು, ಅಲ್ಲೆಲ್ಲೋ ಕುತ್ಕೊಂಡು ಯಾರ್ಯಾರ್ಗೋ ಫ್ಯಾಮಿಲಿಗಳಿಗೆ ಬೈಯೋದಲ್ಲ. ನೋಡಿ ಕರ್ನಾಟಕ ಜನತೆ, ಈ ನನ್ ಮಗ ಹುಡುಗಿರ್ಗೆ ಮೋಸ ಮಾಡೋದ್ರಲ್ಲಿ ಎತ್ತಿದ ಕೈ. ನಾನಂತಾನೆ ಅಲ್ಲ, ನನಗಿಂತ ಮುಂಚೆನೂ 2-3 ಜನ ಹುಡುಗಿರ್ ಲೈಫ್ ನ ಆಲ್ರೆಡಿ ಹಾಳ್ ಮಾಡಿದಾನೆ. ನೀವು ಪ್ಲೀಸ್ ಏನಾದ್ರೂ ಮಾಡಿ ಅವ್ನ್ ಸಿಕ್ಕದೆ ಇಟ್ಕೊಂಬಂದ್ ಕೊಡಿ ಪೊಲೀಸ್ ಅವ್ರಿಗೆ. ಮೇರಿ ಲಡ್ಕಿ, ನಿನ್ನಂತವ್ರು ಇನ್ನೂ ಈ ದೇಶದಲ್ಲಿ ಇದಾರ? ಬರೋದ್ ಬರ್ತಾ ಸರಿಯಾಗಿ ಈ ವಿಡಿಯೋ ಮಾಡಿ ಉಲ್ಟಾ ಹೊಡೆದು ದಿಲೀಪನ್ ದೀಪನ ಹಾರಿಸ್ಬಿಟ್ಲು. ಅಪ್ಪ ಮಾದಪ್ಪ, ಕೊನೆಗೂ ನಮ್ಗೆ ಕರುಣೆ ತೋರಿಸ್ತಲ್ಲಪ್ಪ. ದಿಲೀಪ ಸುಮ್ನಾದ ಕಣಪ್ಪ ಅಂತ ನಮ್ ಜನ ನಿಟ್ಟೂಸ್ರು ಬಿಡೋ ಅಷ್ಟ್ರಲ್ಲೇ ಇವ್ನು ಯಾವಾಗ್ಲೂ ಬಸ್ಲಾಪುರ ಸ್ವಾಮಿ ಅಂತಿದ್ನಲ್ಲ, ಆ ಸ್ವಾಮಿ ಬಂದು ಲೋ ದಿಲೀಪ ಅಂತ ವಿಡಿಯೋ ಮಾಡಕ್ ಶುರು ಹಚ್ಕೊಂಡವನೆ. ಭೂತಳ್ಳಿ ದಿಲೀಪ, ನಿಮ್ಮ ಅವ್ವನ್ಗೆ ನಿಮ್ಮ ಅಪ್ಪನ್ಗೆ ಕರೆಕ್ಟ್ ಆಗಿ ಹುಟ್ಟಿದ್ರೆ ಎಲ್ಲಿಗೆ ಬರ್ಬೇಕು ಹೇಳು, ನಾನು ಒಬ್ಬನೇ ಬರ್ತೀನಿ. ಇಲ್ಲ ನಾನ್ ನಮ್ಮ ಅಪ್ಪನ್ ಗುಟ್ಟಿರೋ ತೋರಿಸ್ತೀನಿ, ನೀನ್ ನಿಮ್ಮ ಅಪ್ಪನ್ ಗುಟ್ಟಿರೋ ತೋರ್ಸು. ಮಗನೇ ಲಗ್ಗೆರ್ ಹೊಡೆದಿದ್ದಲ್ಲ, ಇಲ್ಲ ಶನಿವಾರ ಸಂತೆ ಹೊಡೆದಿರೋದಲ್ಲ, ಈಗ ಹೊಡಿತೀನಿ. ಮುಂದೆ ಆಗೋದು ನಾನು ನೋಡ್ಕೋತೀನಿ. ನಿಮ್ಮ ಅಪ್ಪನ್ಗೆ ನೀನ್ ಕರೆಕ್ಟ್ ಆಗಿ ಹುಟ್ಟಿದ್ರೆ ನೀನು ಇರೋ ಜಾಗ ಹೇಳು, ಅಡ್ರೆಸ್ ಹಾಕು, ಲೊಕೇಶನ್ ಹಾಕು. ಯಾರು ಇವ್ರಲ್ಲ? ಅಲ್ರಲ್ಲೋ, ನಿಮ್ಗೆಲ್ಲ ಏನಾಗಿದೆ ಅಂತ ಮಾಡೋ ಕೆಲಸ ಇಲ್ವಾ ಅಂತ ಮನೆ ಜಗಳನ ಬೀದಿಗೆ ತಕೊಂಡ್ ಬಂದು ಬೀದಿ ನಾಯಿಗಳ ತರ ಕಚ್ಚಾಡ್ಕೊಂಡು ಒಬ್ರಾದ್ಮೇಲೆ ಒಬ್ರು ವಿಡಿಯೋ ಮಾಡ್ಕೊಂಡು ನೋಡೋರಿಗೆ ನರಕ ಕೊಡ್ತಾ ಇದೀರಲ್ಲ ಬಡ್ಡೆ ತವ. ಕರೋನಾ ಬಂದು ಎಂತೆಂತವ್ರು ಸಾಯ್ತಾರೆ, ನಿಮ್ಮಂತೂ ಸಾಯ್ತಾ ಇಲ್ಲ. ನಂಗೆ ಅದೇ ಬೇಜಾರಾಯ್ತಾರದು. ಈ ನನ್ನ ಮಕ್ಳ ಕತೆ ಹಿಂಗಾದ್ರೆ, ಇನ್ನೊಂದ್ ಕಡೆ ನೋಡಿದ್ರೆ ನಮ್ ಸರ್ಕಾರ ಗೋಬಿ ಮತ್ತೆ ಕಾಟನ್ ಕ್ಯಾಂಡಿಲಿ ಯೂಸ್ ಮಾಡೋ ಕಲರು ಕೆಮಿಕಲ್ ಆರೋಗ್ಯಕ್ಕೆ ಹಾನಿಕರ ಅಂತ ಬ್ಯಾನ್ ಮಾಡ್ತು. ಅದು ಒಂಥರ ಒಳ್ಳೇದೇ, ಆದ್ರೆ ಎಣ್ಣೆ ಸಿಗರೇಟ್ ಬಾಯಲ್ಲಿ ಎಳಿ ಕೇಸರಿ ಇದೆಲ್ಲ ಏನು ಆರೋಗ್ಯಕ್ಕೆ ಒಳ್ಳೇದಾ? ಅಲ್ಲ ಗುರು, ಗೋಬಿ ಮತ್ತೆ ಕಾಟನ್ ಕ್ಯಾಂಡಿಲಿ ಎಣ್ಣೆ ಮತ್ತು ಸಿಗರೇಟ್ ಗಿಂತ ಹೆಚ್ಚಾಗಿ ಆರೋಗ್ಯಕ್ಕೆ ಹಾನಿಕರವಾದ ವಸ್ತುಗಳು ಇರುತ್ತಾ? ನೀವೇ ಹೇಳಿ, ಇದ್ರಲ್ಲಿ ಲಾಜಿಕ್ ಏನು ಅಂತ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ? ಸಿಂಪಲ್ ಗುರು, ಈ ಕಾಟನ್ ಕ್ಯಾಂಡಿ ಗೋಬಿ ಇಂಥವನ್ನ ಬ್ಯಾನ್ ಮಾಡಿದ್ರೆ ಸರ್ಕಾರದ ಆದಾಯಕ್ಕೆ ಹೊಡೆತ ಬೀಳಲ್ಲ. ಅದೇ ಎಣ್ಣೆ ಸಿಗರೇಟು ತಂಬಾಕು ಇಂಥವನ್ನ ಬ್ಯಾನ್ ಮಾಡಿದ್ರೆ ಸರ್ಕಾರದ ಆದಾಯಕ್ಕೆ ಹೊಡೆತ ಬೀಳುತ್ತೆ ಅಷ್ಟೇ. ನನಗೀಗ ಕ್ಲಾರಿಟಿ ಬಂತು. ಈ ತರದೆಲ್ಲ ಒಂದ್ ಕಡೆ ಆದ್ರೆ, ಇವತ್ತಿನ ಈ ವಿಡಿಯೋದಲ್ಲಿ ಇಲ್ಲೊಬ್ಬ ಸಿಕ್ ಹುಡುಗಿರ್ಗೆ ಸಿಕ್ತಂಗೆ ಹೇಳ್ಕೊಂಡು ಲಾಜಿಕ್ ಇಲ್ಲದೆ ಸಿಕ್ಕಾಪಟ್ಟೆ ವಿಡಿಯೋಸ್ ಮಾಡ್ತಾವನೆ. ಅವರೆಲ್ಲ ಗೊತ್ತಿಲ್ಲದೆ ಇರೋ ಹುಡುಗಿರಲ್ಲ, ಗೊತ್ತಿರೋ ಹುಡುಗಿರೇನೆ. ಆದ್ರೆ ಮಾಡೋ ವಿಡಿಯೋಸ್ ಗಳಲ್ಲಿ ಲಾಜಿಕ್ ನ ಲಾಕ್ ಮಾಡಿ ಪೋಸ್ಟ್ ಮಾರ್ಟಮ್ ಮಾಡೋಕ್ಕೂ ಗುರುತು ಸಿಗದೆ ಇರೋ ಹಾಗೆ ಕೊಚ್ಚಿ ಸಾಯಿಸ್ಬಿಟ್ಟವನೆ. ಬನ್ನಿ ನೋಡುವ. ಹಾಯ್, ನಿಮ್ಮ ಹತ್ರ ಸ್ವಲ್ಪ ಟೈಮ್ ಇದೆಯಾ? ಟೈಮ್ ಯಾಕೆ? ನನ್ನ ಜೊತೆ ಜೀವನ ಮಾಡಕ್ಕೆ. ಜೀವನ ಮಾಡೋಕೆ ಸ್ವಲ್ಪ ಟೈಮ್ ಸಾಕಂತೆ ಗುರು. ಸ್ವಲ್ಪ ಟೈಮ್ ಅವಳ ಜೊತೆ ಜೀವನ ಮಾಡಬೇಕು ಅಂತ ಆಸೆ ಪಡ್ತವನೆ ಅಂದ್ರೆ ಎಲ್ಲೋ ಏನೋ ಮಿಸ್ ಹೊಡಿತಿದೆಯಲ್ಲ. ಈಗಿನ ಕಾಲದಲ್ಲಿ ಸ್ವಲ್ಪ ಟೈಮು ಜೀವನ ಮಾಡೋದು ಅಂದ್ರೆ ಅದು ಓಯೋದಲ್ಲಿ ಹಳ್ಳಿ ಗುಳ್ಳಿ ಆಟ ಆಡೋದು ಅಲ್ವಾ? ಈ ಜೀವ ಇರೋವರೆಗೂ ನಿನ್ ಜೊತೆ ಜೀವನ ಮಾಡ್ಬೇಕು ಅನ್ನೋದು ಪ್ರೇಮ, ಸ್ವಲ್ಪ ಟೈಮ್ ಇದೆಯಾ ನಿನ್ ಜೊತೆ ಜೀವನ ಮಾಡ್ಬೇಕು ಅನ್ನೋದು ಕಾಮ. ಗೊತ್ತಾಯ್ತೇನೋ ವಾಸ್ಕೋಡಿ ಗಾಮ. ಹಾಯ್, ಸಾರಿ, ಹೇಳಿ. ಯಾಕೆ ಇಷ್ಟ ನಗ್ತಾ ಇದ್ದೀರಾ? ತಲೆ ಕೆಟ್ಟೋಗದ ಅವಳಗ, ಅದಕ್ಕೆ ಬೆರಗ್ ಬಂದವಳಂಗ್ ನಗ್ತಾವಳ. ಏನ್ ಮಾಡ್ಬೇಕು ಇವಾಗ? ಏನಿಲ್ಲ, ಸುಮ್ನೆ. ಅಲ್ಲ, ನೀವ್ ಹಿಂಗೆ ನಕ್ಕಿದ್ರೆ ಅಮಾವಾಸ್ಯೆ ರಾತ್ರಿ ಕೂಡ ಬೆಳಗ್ ಬರುತ್ತೆ ಅನ್ಸುತ್ತೆ. ಸಿಂಗ್ಲಿಕ್ಕೆ ಅಷ್ಟೊಂದು ಯಾಕೆ ನಾಚ್ಕೊಂಡು ನಗ್ತಿದೀಯಾ? ಅಮಾವಾಸ್ಯೆ ಕತ್ಲಲ್ಲೂ ನೀನು ನಕ್ಕರೆ ಬೆಳಕ್ ಬರುತ್ತೆ ಅಂತವನೆ ಅಂದ್ರೆ ಇಂಡೈರೆಕ್ಟ್ ಆಗಿ ನೀನು ದೆವ್ವ ಅಂತ ಹೇಳ್ತವನೆ ಮಂಕು. ಎಕ್ಸ್ಕ್ಯೂಸ್ ಮಿ ಮ್ಯಾಮ್, ಇದು ನಿಮ್ದೇ ಅಲ್ವಾ ಇನ್ಸ್ಟಾಗ್ರಾಮ್ ಐಡಿ? ಹೌದು, ನಿಮ್ಗೆ ಸಿಕ್ತು?
ಇನ್ಸ್ಟಾಗ್ರಾಮ್ ಅಲ್ಲಿ ಹೋಗ್ಬಿಟ್ಟು ಕ್ಯೂಟ್ ಅಪ್ಸರೆ ಅಂತ ಸರ್ಚ್ ಮಾಡಿದೆ, ನಿಮ್ಮ ಐಡಿ ಸಿಕ್ತು. ಓಹೋ, ಕ್ಯೂಟ್ ಅಪ್ಸರೆ ಅಂತ ಸರ್ಚ್ ಮಾಡ್ದ. ಓಕೆ, ಆದ್ರೆ ನೀನ್ ಅವಳಿಗೆ ತೋರಿಸ್ತಿರೋ ಅಕೌಂಟ್ ನೇಮು ಸ್ಪಂದನ ಶ್ರೀ ಅಂತ ಇದೆಯಲ್ಲ, ಯಾಕೆ? ಬ್ಯೂಟಿಫುಲ್ ಪಾಯಿಂಟ್. ಗುರು ನಿಜ ಹೇಳು ಗುರು, ನಿನ್ ಸಾಮಾನ್ ಮುಟ್ಕೊಂಡು ನಿಜ ಹೇಳು. ಅವಳು ನಿಜವಾಗ್ಲೂ ಕ್ಯೂಟ್ ಅಪ್ಸರೆ ತರನ ಅವಳೆ, ಒಳ್ಳೆ ಮಟ್ಟ ಕಟ್ಟಿಗೆ ಬಟ್ಟ ಹಾಕ್ತಂಗ ಅವಳೆ. ಅವಳನ್ನ ನೀನು ಕ್ಯೂಟ್ ಅಪ್ಸರೆ ಅಂತಿದ್ಯಲ್ಲ, ನಿನ್ ಕಣ್ಗೆ ಯಾವ್ದೋ ಅಂಟ್ರೋಗ ಅಂಟ್ಕೊಂಡಿರ್ಬೇಕು. ಮೊದ್ಲು ಹೋಗಿ ಡಾಕ್ಟರ್ ತೋರ್ಸು, ಕಾಮ ಅಲಿಯಾಸ್ ವಾಸ್ಕೋಡಿ ಘಾಮ. ಎಕ್ಸ್ಕ್ಯೂಸ್ ಮೀ. ಎಸ್. ಆಕ್ಚುಲಿ ಹ್ಯಾಪಿನೆಸ್ ಅನ್ನೋದು ನಾನು ಹೆಚ್ಚಿಂದ ಸ್ಟಾರ್ಟ್ ಆಗುತ್ತೆ ಅನ್ಕೊಂಡೆ, ಬಟ್ ನಿಮ್ಮದ್ ನೋಡಿದ್ಮೇಲೆ ಗೊತ್ತಾಯ್ತು ಅದು ನಿಮ್ಮಿಂದ ಸ್ಟಾರ್ಟ್ ಆಗಿದೆ ಅಂತ. ಹೂ ಗುರು, ನಂಗೂ ಹಂಗೆ ಅನಿಸ್ತಿದೆ. ಇರಿಟೇಷನ್ ಅನ್ನೋದು ಐಯಿಂದ ಸ್ಟಾರ್ಟ್ ಆಗುತ್ತೆ ಅನ್ಕೊಂಡಿದ್ದೆ. ನಿಮ್ ವಿಡಿಯೋಸ್ ನೋಡಿದ್ಮೇಲೆ ನಿಮ್ಮಿಂದ ಸ್ಟಾರ್ಟ್ ಆಗ್ಬಿಟ್ಟಿದೆ. ಹಾಯ್. ಏನು? ನಿಮ್ಮ ಹತ್ರ ಪೆನ್ಸಿಲ್ ಇದೆಯಾ? ಪೆನ್ಸಿಲ್ ಯಾಕೆ? ಅಲ್ಲ, ನಿನ್ ಪಾಸ್ಟ್ನ ಎರೇಸ್ ಮಾಡಿ ನಮ್ಮ ಫ್ಯೂಚರ್ನ ಬರೆಯೋಣ ಅಂತ. ಲೋ ಕಂದ, ಪೆನ್ಸಿಲ್ ಇರ್ಬೇಕಾಗಿರೋದು ನಿನ್ನ ಹತ್ರ ಕಣೋ, ಅವಳ ಹತ್ರ ಅಲ್ಲ. ಯಾವ್ದು ನಿನ್ನ ಹತ್ರ ಇರ್ಬೇಕು ಅದನ್ನ ಬೇರೆಯವ್ರ ಹತ್ರ ಕೇಳ್ಕೊಂಡು ಹಿಂಗ್ ತಿರ್ಗಾಡ್ತಿದ್ಯಾ ಅಂದ್ರೆ ನಿಂಗೆ ಬ್ಯಾಟ್ರಿ ಇದೆ, ಮೀಟರ್ ಇಲ್ಲ. ಎಕ್ಸ್ಕ್ಯೂಸ್ ಮೀ ಮ್ಯಾಮ್, ಯಾ? ನಿಮ್ಮ ಹತ್ರ ಗೂಗಲ್ ಮ್ಯಾಪ್ ಇದೆಯಾ? ಇದೆ, ಯಾಕೆ? ಇಲ್ಲ, ನಿಮ್ಮನ್ನ ನೋಡ್ತಾ ನಮ್ಮ ಮನೆ ಅಡ್ರೆಸ್ನೇ ಮರ್ತ್ಬಿಟ್ಟೆ. ಸೊ ಲೋ ಕಾಯ್ಕಂಟೆ ಮುಗ್ತಾನೆ. ಮೊದ್ಲಾಗಿ ಅವಳ ಹತ್ರ ಗೂಗಲ್ ಮ್ಯಾಪ್ ಇರಲ್ಲ, ಅವಳ ಮೊಬೈಲ್ ಅಲ್ಲಿ ಇರುತ್ತೆ, ಗೊತ್ತಾಯ್ತಾ? ಆಮೇಲೆ ಈ ಸಿಂಕ್ ಆಗಿರೋ ಮುಖ ನೋಡಿ ನಿಮ್ ಮನೆ ಅಡ್ರೆಸ್ ನ ಮರ್ತಿದ್ಯಾ ಅಂದ್ಮೇಲೆ ಗೂಗಲ್ ಮ್ಯಾಪ್ ಅಲ್ಲಿ ಏನಂತ ಸರ್ಚ್ ಮಾಡ್ತೀಯ ಕಂದ? ಓ, ಮೇ ಬಿ ಗೂಗಲ್ ಮ್ಯಾಪ್ ನ ಓಪನ್ ಮಾಡ್ಬಿಟ್ಟು ನಮ್ ಮನೆ ಅಡ್ರೆಸ್ ಅಂತ ಟೈಪ್ ಮಾಡಿ ಸರ್ಚ್ ಮಾಡ್ತಾನೆ ಅನ್ಸುತ್ತೆ. ಅಲ್ರಲ್ಲ, ವಿಡಿಯೋ ಮಾಡೋಕ್ಕೂ ಮುಂಚೆ ಈ ತರ ಸಣ್ಣ ಪುಟ್ಟ ಕಾಮನ್ ಸೆನ್ಸ್ ವಿಚಾರಗಳು ನಿಮ್ ತಲೆಗೆ ಬರಲ್ವಾ ಅಂತ? ಇಲ್ಲ ಬಿಡು, ರೀಲ್ಸ್ ಮಾಡೋ 80% ಜನಕ್ಕೆ ಕಾಮನ್ ಆಗಿ ಸೆನ್ಸೇ ಇರಲ್ಲ. ಯಾಕಂದ್ರೆ ಕಾಮನ್ ಸೆನ್ಸ್ ಇದ್ರೆ ಅವರು ರೀಲ್ಸೇ ಮಾಡೋಕ್ ಹೋಗಲ್ವಲ್ಲ. ಎಕ್ಸ್ಕ್ಯೂಸ್ ಮೀ ಮ್ಯಾಮ್, ವಾಟ್? ನಿಮ್ಮ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡಬೇಕು ಅಂದ್ಕೊಂಡಿದ್ದೀನಿ. ಪೊಲೀಸ್ ಕಂಪ್ಲೇಂಟಾ? ಯಾಕೆ? ಮತ್ತೆ ಯಾಕೆ ನೀವು ಇಷ್ಟು ಕ್ಯೂಟ್ ಆಗಿದ್ದೀರಾ? ಲೋ, ಏನ್ಲ ನೀನು ಕ್ಯೂಟ್ ಆಗಿದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತಾರಲ್ಲ ಯಾರಾದ್ರೂ? ಇಲ್ಲ ಸರ್, ಇಲ್ಲ. ಮೊದ್ಲಾಗಿ ಅವಳು ಕ್ಯೂಟ್ ಆಗಿಲ್ಲ, ಕಿತ್ತೋದಂಗ ಅವಳೆ, ಅದು ಬೇರೆ ಲೆಕ್ಕಾಚಾರ. ಆದ್ರೆ ಕ್ಯೂಟ್ ಆಗಿದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕು ಅಂತ ಅನ್ನಿಸ್ತಿದೆ ಅಂದ್ರೆ ನಂಗೆ ಯಾಕೋ ನಿನ್ ಜೆನೆಟಿಕ್ಸ್ ಅಲ್ಲೇ ಏನೋ ವ್ಯತ್ಯಾಸ ಆಗಿದೆ ಅನ್ಸುತ್ತೆ. ಮೊದ್ಲೋಗಿ ಡಾಕ್ಟರ್ ಹತ್ರ ತೋರ್ಸ್ಕೋ. ಯಾಕಂದ್ರೆ ಕ್ಯೂಟ್ ಆಗಿರೋರನ್ನ ಹುಡುಗರು ನೋಡಿದ್ರೆ ಅಂತ ಅನಿಸ್ಬೇಕು. ನೀನ್ ನೋಡಿದ್ರೆ ಕಂಪ್ಲೇಂಟ್ ಕೊಡ್ಬೇಕು ಅಂತಿದ್ಯಲ್ಲ ಗುರುವೆ, ಮೊದ್ಲೋಗಿ ತೋರ್ಸು. ಏನೋ ಖಂಡಿತ ಸಮಸ್ಯೆ ಇದ್ದೇ ಇದೆ. ಆಮೇಲೆ ಸ್ನೇಹಿತರೆ, ಈ ಕೊಳ್ಳಿಕಾಮ್ ಮುಗ್ದವನು ಮಾಡೋ ಈ ತರದ ಎಲ್ಲಾ ವಿಡಿಯೋಸ್ ಅಲ್ಲೂ ಸಹ ಲಾಜಿಕ್ ಅನ್ನೋದನ್ನ ಮೈಕ್ರೋಸ್ಕೋಪ್ ಹಾಕೊಂಡು ಹುಡುಕಿದ್ರು ಒಂದ್ ಚಿಟ್ಕಿನೂ ಸಿಗಲ್ಲ. ಸೊ ಇವ್ನಿಗೆ ಹೆಂಗೆಂಗೋ ಮಾಡೋ ವಿಡಿಯೋಸ್ ನ ನೋಡೋ ನಮ್ ಜನ ಸುಮ್ನೆ ಇರ್ತಾರ. ಕಮೆಂಟ್ ಅಲ್ಲಿ ಕಲಾತ್ಮಕವಾಗಿ ಬಾಯಿಗೆ ಬಂದಂಗೆ ಬೈತಾರೆ. ಪಾಪ ಇವನ್ ತಾನೆ ಎಷ್ಟು ಅಂತ ಬೈಸ್ಕೊಳಕ್ ಆಗುತ್ತೆ ಹೇಳಿ? ಅದಕ್ಕೆ ಈ ತರ ಮಾಡಿರೋ ಎಲ್ಲಾ ವಿಡಿಯೋಸ್ ಗಳಲ್ಲೂ ಸಹ ಕಮೆಂಟ್ ಆಫ್ ಮಾಡ್ಬಿಟ್ಟವನೆ. ಹೋಗ್ಲಿ ಬಿಡುಗರು, ಅವ್ನ್ ಟ್ಯಾಲೆಂಟ್ ಇಷ್ಟಾದ್ರೂ ಮಾಡ್ತಾವನಲ್ಲ ಓನ್ ವಾಯ್ಸ್ ಅಲ್ಲಿ ಅಂತ ಅನ್ಕೊಳ್ಳೋಣ. ಅಂದ್ರೆ ಇವ್ನ್ ಮಾಡ್ತಿರೋ ಈ ಎತ್ತ ಅಂದ್ರೆ ಕೊತ್ತ ಅನ್ನೋ ವಿಡಿಯೋಸ್ ಗಳು ಸಹ ಓಯ್ ಇಟ್ಸ್ ಪ್ರಾಂಕ್ ಅನ್ನೋ ಕ್ರಿಯೇಟರ್ ಹತ್ರ ಕಾಪಿ ಮಾಡಿರೋದು. ಹೌದು ಗುರು, ಇವ್ನ್ ಮಾಡೋ ಈ ತರ ಪಿಕಪ್ ಲೈನ್ ವಿಡಿಯೋಸ್ ಎಲ್ಲ ಈ ಅಕೌಂಟ್ ಇಂದ ಕಾಪಿ ಮಾಡೇ ಮಾಡ್ತಿರೋದು. ವಿಡಿಯೋ ಮಾಡೋದನ್ನಾದ್ರೂ ಸರಿಯಾಗಿ ಮಾಡಲ್ಲ, ಹೋಗ್ಲಿ ಕಾಪಿ ಮಾಡೋದಾದ್ರೂ ಸರಿಯಾಗಿ ಮಾಡ್ಬೇಕು ಅಲ್ವಾ? ಇಲ್ಲ, ಅಲ್ಲೇನೋ ಹೇಳಿದ್ರೆ ಇವ್ನ್ ಕಾಪಿ ಮಾಡಿರೋ ವಿಡಿಯೋದಲ್ಲಿ ಲಾಜಿಕ್ ಇಲ್ಲದೆ ಇವನೇನೋ ಹೇಳೋದು. ಬೇಕಿದ್ರೆ ನೀವೇ ನೋಡಿ. एक्सक्यूज मी मैम, हाय, आपका मोबाइल साइलेंट पे है क्या? आपका फोन साइलेंट पे है क्या? क्यों? तभी आपको मेरा दिल का नोटिफिकेशन नहीं मिल रहा है. ನೋಡಿ, ಅವನು ಹಿಂದಿಲಿ ಮಾಡಿರೋದು ನಿಮ್ ಮೊಬೈಲ್ ಸೈಲೆಂಟ್ ಅಲ್ಲಿ ಇದೆಯಾ ಅಂತಾನೆ. ಆ ಹುಡುಗಿ ಹೂ ಅಂತಾಳೆ, ಅದಕ್ಕೆ ನಿಮ್ ದಿಲ್ದು ನೋಟಿಫಿಕೇಶನ್ ನಂಗೆ ಬರ್ತಿಲ್ಲ ಅಂತಾನೆ. ಅದನ್ನ ಇವನು ಕಾಪಿ ಮಾಡಿರೋದು ಹೆಂಗೆ ಅಂದ್ರೆ, ಎಕ್ಸ್ಕ್ಯೂಸ್ ಮೀ ಮ್ಯಾಮ್, ಯಾ? ನಿಮ್ ಫೋನ್ ಏನಾದ್ರು ಸೈಲೆಂಟ್ ಅಲ್ಲಿ ಇಕ್ಕಿದ್ದೀರಾ? ಇಲ್ವಲ್ಲ. ಮತ್ತೆ ಯಾಕೆ ನಿಮ್ ಹಾರ್ಟಿಂದ ನನ್ನ ಹಾರ್ಟ್ಗೆ ನೋಟಿಫಿಕೇಶನ್ ಬರ್ತಿಲ್ಲ? ನೋಡಿ ಹಿಂಗೆ ಅವ್ನ್ ಏನೋ ಹೇಳಿದ್ರೆ ಇವ್ನ್ ಏನೋ ತಿಳ್ಕೊಂಡು ಇಲ್ಲಿ ಬಂದು ಏನೇನೋ ಹೇಳ್ಕೊಂಡು ವಿಡಿಯೋ ಮಾಡೋದು. ದೇವ್ರನೇ ಅರ್ಥ ಆಗ್ತಾ ಇಲ್ಲ ಗುರು. ಇದಲ್ದೆ ಇನ್ನೂ ಒಂದು ಕಾಪಿ ಮಾಡಿರೋ ವಿಡಿಯೋ ಹಾಕ್ತೀನಿ ನೋಡಿ. एक्सक्यूज मी मैम, हाय, वो मेरे घर आ सकती हो क्या आप? वो काफ़ी सारे फेस्टिवल्स आने वाले हैं तो आपकी ज़रूरत है मुझे. हाँ, वो मेरी माँ ने कहा है कि स्वीट्स लेके आना आते हो. ಎಕ್ಸ್ಕ್ಯೂಸ್ ಮೀ ಮ್ಯಾಮ್, ಯಾ? ನನ್ನ ಜೊತೆ ಸ್ವಲ್ಪ ನಮ್ಮ ಮನೆಗೆ ಬರ್ತೀರಾ? ಯಾಕೆ? ನಮ್ಮಮ್ಮ ಬರ್ತಾ ಸ್ವೀಟ್ ತಗೊಂಡ್ ಬಾ ಅಂತ ಅಂದ್ರು, ಅದಕ್ಕೆ. ಈ ವಿಡಿಯೋ ನೋಡಿದ್ಮೇಲೆ ಒಂದೆರಡು ಲೈನ್ ಹೇಳ್ಬೇಕು ಅನ್ನಿಸ್ತಿದೆ, ಹೇಳ್ತೀನಿ ಕೇಳಿಸ್ಕೊಳ್ಳಿ. ಓನ್ ಆಗಿ ವಿಡಿಯೋ ಮಾಡೋದು ಟ್ಯಾಲೆಂಟು, ಕಾಪಿ ಮಾಡಿ ವಿಡಿಯೋ ಮಾಡೋದು ಟಾಯ್ಲೆಟ್. ಕ್ರಿಂಜ್ ಆಗಿ ವಿಡಿಯೋ ಮಾಡೋದನ್ನ ನಿಲ್ಲಿಸ್ಬಿಟ್ಟು ಸೀದಾ ಮನೆಗೆ ಹೋಗಿ ಪ್ಯಾಂಟ್ ಬಿಚ್ಬಿಟ್ಟು ಕೈಯ ಹಿಂಗ್ ಮಾಡ್ಕೆಬಿಟ್ಟು ನಿನ್ ತಿಕ್ ಕೆಟ್ಕೆಬಿಡು. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋ ಇಲ್ಲಿಗೆ ಮುಕ್ತಾಯವಾಯಿತು. ನಿಮ್ಮ ಭೇಟಿ ಮುಂದಿನ ವಿಡಿಯೋದಲ್ಲಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಅದಕ್ಕೂ ಮೊದಲು ನಾವು ಕೊನೆಯಲ್ಲಿ ಹೇಳೋದನ್ನ ಹೇಳಲೇಬೇಕು ಅಲ್ವಾ? ನನ್ನ ವಿಡಿಯೋ ನೋಡಿ ಉರ್ಕೊಂಡು ಬಂದು ಕಮೆಂಟ್ ಅಲ್ಲಿ ಕಕ್ಕ ಮಾಡಿದ್ರೆ ನನ್ನ ಈ ವಿಡಿಯೋ ಸ್ವಲ್ಪ ಆದ್ರೂ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆಗ ನಮ್ಮ ಕ್ರಿಯೇಟಿವ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಅದನ್ನ ಕ್ಲಿಕ್ ಮಾಡೋದ್ರಿಂದ ನಾವು ಪೋಸ್ಟ್ ಮಾಡೋ ಪ್ರತಿ ಒಂದು ವಿಡಿಯೋ ನೋಟಿಫಿಕೇಶನ್ ಕೂಡ ನಿಮ್ಮ ಮೊಬೈಲ್ಗೆ ಡೈರೆಕ್ಟ್ ಆಗಿ ಬರುತ್ತೆ. ಧನ್ಯವಾದಗಳು.